ಇವ್ರ ಹತ್ರ ಚೆನ್ನಾಗಿ ದುಡಿಸ್ಕೊಳ್ತಾರೆ, ಅವ್ರು ಮುಂದುವರಿತಾರೆ. ಇವ್ರ ಪಾಪ ಹಿಂಗಿರೋದೇಯ. ಇದು ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಸಿಂಧು. ನಾನು ಎಷ್ಟು ಹೇಳಿದ್ರು ಈ ಧರಣಿ ಹಣ್ಣಗೆ ಗೊತ್ತಾಗ್ತಿಲ್ಲ. ಹೇಳ್ತೀನಿ ತಡಿ ಅಣ್ಣ, ನೀನೇ ಸುಮ್ಮನೆ ಓನಾಗಿ ಮಾಡೋಣ. ಸುಮ್ಮನೆ ಯಾಕೆ ಅವನಿಗೆ ಹೋಗಿ ದುಡ್ಡು ಮಾಡ್ಕೊಡ್ತೀಯಾ? ಅವ್ನು ಚೆನ್ನಾಗಿ ದುಡ್ಡು ಮಾಡ್ಕೊತಾನೆ, ನಿನಗೇನು ಅಲ್ಪ ಸ್ವಲ್ಪ ಕೊಟ್ಟು ಸುಮ್ಮನೆ ಆಗ್ತಾನೆ ಅಂತ ಹೇಳ್ತೀನಿ. ಇವರಿಲ್ಲ ಅಂತಂದ್ರೆ ಇಲ್ಲೆಲ್ಲ ಕೆಲಸ ಮಾಡಿಸೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಆದರೆ ಇವ್ರಿಗೆ ಅರ್ಥ ಆಗ್ತಿಲ್ಲ. ಏನು ಸುಮ್ಮನೆ ದನ ಮಾಡ್ದಂಗೆ ಮಾಡಿಕೊಡ್ತಾ ಇದ್ದಾರೆ ಇವ್ರಿಗೆ ಕೆಲಸನ. ಸುಗುಣಕ್ಕ ಓ ಏನಪ್ಪ ಬಾರೋ ಮನು, ಯಾಕೆ ಬಂದೆ? ಏನಿಲ್ಲ ಧರಣಣ್ಣ, ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ ನಿಮ್ಮನ್ನು ಹುಡಿಕೊಂಡು. ಏನಂತಂದರೆ ಸುಗುಣಕ್ಕ ಇಲ್ವಾ? ಏನೋ ಸ್ವಲ್ಪ ಮಾತಾಡಬೇಕಾಗಿತ್ತು, ಅವಕ್ಕನ ಹತ್ರನ ಮಾತಾಡೋಣ ಅಂತ ಬಂದ್ವಿ. ಅವಕ್ಕನ ಇದ್ರೆ ಕರೆದು ಬಿಡ್ರಿ ಹೆಂಗೇನೆ. ಸುಗುಣ ಬಾಯಿಲಿ ಯಾರೋ ಬಂದವ್ರೆ. ಇವ್ರ ನಾನು ಯಾರೋ ಅಂದ್ಕೊಂಡೆ. ಬರೀ ಮನು ಬರೀ ಕೂತ್ಕೊ, ಬನ್ನಿ ಬಾ ಸಿಂಧು ಕೂತ್ಕೊ ಬಾ. ನಿನ್ನ ಹತ್ರ ಸುಗುಣಕ್ಕ ಏನೋ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನಂತಂದರೆ ಇವಾಗ ನೀವು ಇವರು ಧರಣಿಯಣ್ಣ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಬರೀ ಇವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಅವ್ರು ಚೆನ್ನಾಗಿ ದುಡ್ಡು ಮಾಡ್ಕೊತ ಇದ್ದಾರೆ. ಸುಗುಣಕ್ಕ ನೀವೇನು ಮುಂದುವರಿತಾ ಇದ್ರಾ? ನೀವೆಲ್ಲಿದ್ರೆ ಅಲ್ಲೇ ಇದ್ದಾರೆ. ಅವ್ರು ನೋಡ್ರಿ ಎಷ್ಟೊಂದು ಮುಂದುವರೆದಿದ್ದಾರೆ. ಯಾಕೋ ಬಂದವ್ರೆ ಇಬ್ರು, ಏನೋ ಮಾತಾಡ್ತಾ ಇದ್ದಾರೆ. ಏನೋ ಪಿತೂರಿ ಮಾಡೋದಕ್ಕೆ ಬಂದಿದ್ದಾರೆ ಅನಿಸ್ತಾ ಇದೆ. ನೀನು ನೋಡಿದ್ರೆ ಹೆಂಗೆ ಅವನು ಎಲ್ಲ ಬೇರೆ ಕಡೆ ಹೋದ್ರೂ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತೀಯ ಬರ್ತೀಯ. ಆದರೆ ನೀನು ನೋಡು, ನಿನ್ನ ಮಕ್ಕಳನ್ನ ಓದಿಸ್ತಾ ಇದೆಯಾ ಅಷ್ಟೇ, ನಿನ್ನ ಕೈಲೊಂದು ಮನೆ ಕಟ್ಟೋದಕ್ಕೂ ಆಗಲಿಲ್ಲ, ಏನು ಮಾಡೋದಕ್ಕೂ ಆಗಲಿಲ್ಲ. ಅದೆಲ್ಲ ಅವರು ದುಡ್ಕೊಂಡು ಮುಂದುವರಿತಾ ಇದ್ದಾರೆ ಅಂತಂದರೆ ಅದಕ್ಕೆ ಯಾರು ಕಾರಣ? ನೀವೇನೆ. ನೀವಿಲ್ಲಿಲ್ಲ ಅಂತಂದಿದ್ರೆ, ನೀವಿಲ್ಲೆಲ್ಲನ ಆರ್ಡ್ರುಗಳೆಲ್ಲ ತೊಗೊಂಡು ನೀವು ಇದನ್ನೆಲ್ಲ ಕೆಲಸ ಮಾಡಿಸ್ಲಿಲ್ಲ ಅಂತಂದಿದ್ರೆ ಅವ್ರು ಎಲ್ಲಿಂದನ ದುಡ್ಡು ಮಾಡೋರು? ಅವ್ರು ಎಲ್ಲಿಂದ ದುಡ್ಡು ತೊಗೊಳೋರು ಹೇಳು? ಎಲ್ಲಿಂದನೂ ದುಡ್ಡು ತೊಗೊಳ್ತಾ ಇರಲಿಲ್ಲ. ಅವ್ರು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನೀವು ಕೆಲಸ ಮಾಡಿ ಕೊಡ್ತಾ ಇರೋದ್ರಿಂದಲೇ ಅವ್ರು ಇಷ್ಟೊಂದು ಮುಂದುವರೆದಿರೋದು, ಅಷ್ಟೊಂದು ಮನೆ ಕಟ್ಟಿರೋದು. ಸುಮ್ಮನೆ ಯಾಕೆ ಮಾಡ್ತೀಯ ಧರಣಿ ಅಣ್ಣ ನೀನು? ಸುಮ್ಮನೆ ನೀನೇ ಓನಾಗಿ ಏನಾದರೂ ಮಾಡ್ಬೋದಲ್ಲ. ಓನಾಗಿ ನೀನೇ ಮಾಡಿದ್ರೆ ನಾವೇ ಏನಾದರೂ ಸಹಾಯ ಮಾಡ್ತೀವಪ್ಪ, ನಾವು ಕೆಲ್ಸಕ್ಕೆ ಬರ್ತೀವಿ. ನೀನು ಇಷ್ಟು ದಿವಸ ಹೋಗ್ತಾ ಇದೆಯಾ, ಎಲ್ಲ ಕೆಲಸ ಗೊತ್ತು ನಿನಗೆ. ಅವ್ರು ನಮಗೆ ಕೆಲಸ ಕೊಟ್ಟಾರ ಅಂದಮೇಲೆ ಆ ಕೆಲಸ ಮಾಡಬೇಕಲ್ಲಪ್ಪ. ಇವ್ರು ಇನ್ನೇನು ಅದೊಂದೇ ಕೆಲಸನೇ ಮಾಡಲ್ಲ. ಆ ಕೆಲಸಕ್ಕೆ ಹೋಗಿ ಬಂದು ಅದಕ್ಕೂ ಹೋಗ್ತಾರೆ. ಯಾವಾಗ ಇರ್ತೈತೆ ಅದು ಅವಾಗ ಹೋಗ್ತಾರೆ. ಹೆಂಗೋ ಅದೊಂದು ಕೆಲಸ ಸಿಕ್ಕಿರೋದಕ್ಕೇ ನಮ್ಗೆ ಇವತ್ತು ಬೇಗ ನಮ್ಮ ಸಾಲ ಎಲ್ಲ ತೀರ್ಸೋದಕ್ಕೆ ಅನುಕೂಲ ಆಯಿತು. ಅವತ್ತು ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಈ ಕೆಲಸ ಮಾಡಿರಿ ನೀವು ಅಂತ ಹೇಳಿ ಅವರೇ ಹೇಳೋರೇನ ಮೇಲೆ ನಾವು ಅದನ್ನು ಅವ್ರಿಗೆ ಕೊಟ್ಟಿರೋ ಕೆಲಸಕ್ಕೆ ನಾವು ಈ ರೀತಿ ಮಾಡೋದು ಸರಿ ಇಲ್ಲ ಕಣೋ. ಈ ರೀತಿ ಮಾಡೋದಕ್ಕಾಗೋದಿಲ್ಲ. ನಾವು ಓನೋ ಕೆಲಸ ಮಾಡೋದಕ್ಕಾಗಲ್ಲಪ್ಪ. ನಮಗೀಗ ಮಕ್ಕಳು ಓದಕ್ಕೆ ಬಂದವ್ರೆ, ನನ್ನ ಮಗಳನ್ನ ಓದಿಸ್ಬೇಕು, ನನ್ನ ಮಗ ಎಲ್ಲ ನನ್ನ ಮಕ್ಕಳನ್ನೆಲ್ಲ ನೋಡ್ಕೋಬೇಕು. ನಮ್ಮ ಮನೆಗೆ ಎಷ್ಟು ಖರ್ಚಿರುತ್ತೆ, ತುಂಬ ಕಷ್ಟ ಕಣೋ. ಅದಕ್ಕೆ ನಮ್ಗೆ ಓನಾಗಿ ಮಾಡೋದಕ್ಕೆ ಆಗೋದಿಲ್ಲ ಕಣಪ್ಪ. ನೀನೇ ಬೇಕಾದರೆ ಮಾಡು. ಅಯ್ಯೋ, ನಾವು ಮಾಡಂಗಿದ್ರೆ ನಾವು ನಿಮ್ಮ ಹತ್ರ ಹೇಳಿಸ್ಕೊಂತಾನೆ ಇರಲಿಲ್ಲ. ನಮ್ಮ ಹತ್ರ ಏನಾರ ಬಂಡವಾಳ ಇದ್ದಿದ್ರೆ ಸುಗುಣಕ್ಕ ಅವ್ರಿಗೆ ಬಿಡ್ತಾನೆ ಇರಲಿಲ್ಲ. ಎಲ್ಲ ನಾವೇ ಮಾಡಿಬಿಡ್ತಿದ್ವಿ. ಎಲ್ಲ ಡೆಕೋರೇಟ್ ಕೊಡೋದು ನಾವೇ ಆರ್ಡರ್ ತಗೊಂಡು ಮಾಡ್ತಿದ್ವಿ. ಅಲ್ಲ ತಮ್ಮಮ್ಮನ ಸ್ವಲ್ಪ ಇಲ್ಲದಂಗೆ ಅವ್ರಿಗೆ ಕೆಲಸ ಕೊಡಲ್ವಲ್ಲ ಅವರು. ಎಷ್ಟು ನಮ್ಮನೆ ಎಷ್ಟು ಬೇಜಾರ ಮಾಡಿಸೋರು ಅಂದರೆ ನಿಜ ಸಖತ್ತು ಬೇಜಾರ ಮಾಡಿಸೋರು ನಮಗೆ. ಅದಕ್ಕೇ ಮುಂದುವರಿತಾ ಇರ್ತಾರೆ. ನಮ್ಮಂಥವ್ರು ನಿನಗೆ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಅದಕ್ಕಾಗಿನ ಅವರು ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ನಮ್ಮಂಥರ ಹತ್ರ ಎಲ್ಲನ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಅವ್ರು ಹೆಂಗೆ ಬೇಕು ಹಂಗೆ ಇರ್ತಾರೆ. ಆದರೆ ನಾವು ನೋಡು ಈಗ ಹೆಂಗಿದ್ವೋ ಹಂಗೇ ಇದ್ದೀವಿ. ಅದಕ್ಕೆ ಅವ್ರಿಗೆ ನಾವ್ಯಾಕೆ ಸಹಾಯ ಮಾಡಬೇಕು? ಹೋಗ್ಬೇಡ್ರಿ ಅಣ್ಣ ಧರಣಿ ಅಣ್ಣ ನೀವು ಕೆಲಸಕ್ಕೆ. ಇಲ್ಲಪ್ಪ, ನನಗೆ ಅವತ್ತು ಕೆಲಸ ಕೊಟ್ಟಿರೋದ್ರಿಂದ ನೀನು ಬೇಜಾರಾದರೂ ಪರವಾಗಿಲ್ಲ, ಏನಿದು ಇವಣ್ಣ ಹಿಂಗೆ ಮಾತಾಡುತ್ತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಬೇಜಾರಾದರೂ ಪರವಾಗಿಲ್ಲ. ಅವತ್ತು ನನಗೆ ಅವ್ರು ಕೆಲಸ ಕೊಟ್ಟವ್ರೆ, ಅವ್ರು ನಮಗೆ ಕೆಲಸ ಕೊಟ್ಟವ್ರೆ ಅಂದಮೇಲೆ ನಾನು ಆ ಕೆಲಸ ನನ್ನ ನಿಯತ್ತಾಗಿ ಮಾಡ್ಕೊಂಡು ಹೋಗಬೇಕು. ಅವತ್ತು ಬಂದು ಮನೆ ಬಾಗಿಲಿಗೆ ಬಂದು ಈ ಕೆಲಸ ಕೊಡ್ತೀನಣ್ಣ ಮಾಡ್ತೀಯ ನೀನು ಅಂತ ಹೇಳಿ ಕೇಳಿ ಕೊಟ್ಟವ್ರು ಅಂದಮೇಲೆ ನಾವು ನಿಯತ್ತಿಗೆ ಸರಿಯಾಗಿ ಕೆಲಸ ಮಾಡ್ಬೇಕು ತಾನೆ. ಅವ್ರು ಕೊಡೋ ಸಂಬಳಕ್ಕೆ ನಾವು ನಿಯತ್ತಾಗಿ ಕೆಲಸ ಮಾಡಬೇಕು. ನಾನು ಮಾತ್ರ ಬಿಡೋದಿಲ್ಲ ಕಣಪ್ಪ. ನಿಮ್ಮ ಮಧ್ಯೆ ಸಾವಿರ ಇರಲಿ, ನಿಮ್ಮ ಅಣ್ಣ ತಮ್ಮಳು ಅಂದಮೇಲೆ ಬಂದೇ ಬರ್ತವೆ. ನಿನ್ನ ಮಧ್ಯ ರಾಜ್ಯ ಮಧ್ಯ ಜಗಳ ಆಗೈತೆ ಅಂತ ಹೇಳಿ ನಮ್ಮನ್ನು ನೀವು ಮುಂದಕ್ಕೆ ತರೋದು ಒಳ್ಳೇದಲ್ಲ ಕಣಪ್ಪ. ನಮ್ಗೆ ಹೇಳೋದು ಒಳ್ಳೇದಲ್ಲ. ಅಲ್ಲ, ನಾವೇನು ಯಾವಾಗಲೂ ಏನು ಚೆನ್ನಾಗಿಲ್ಲ ಅಣ್ಣ. ನಾವೇನೇನು ಇವಾಗ ಅವ್ರಿಗೆ ಕೆಡಿಸ್ಬೇಕು ಅಂತ ಏನು ಹೇಳೋದಕ್ಕೆ ಬಂದಿಲ್ಲ. ನಾವು ಮೈ ನೋಯಿಸ್ಕೊಂಡು ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ. ಅವ್ರು ನೋಡಿದ್ರೆ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡು ಹೆಂಗೆ ಬೇಕೋ ಹಂಗೆ ಇರ್ತಾರೆ ಅವರೆಲ್ಲ. ಇವಾಗ ನೋಡಿದ್ರೆ ನಾವು ಹಿಂಗೆ ಬಡವ್ರು ಆಗ್ತಾನೇ ಇದೀವಿ. ಅದಕ್ಕಾಗಿನ ನನಗೆ ಯಾಕೆ ಬರೀ ಇವರೇ ಮುಂದುವರಿಬೇಕು? ನೀವಾದ್ರೂ ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟು ಮಕ್ಳಿಗೆ ಸ್ವಲ್ಪ ಕೆಲಸಕ್ಕೆ ಸೇರಿದ್ರೆ ಸ್ವಲ್ಪ ಬಂಡವಾಳ ಹಾಕಿ ನೀವ್ಯಾದ್ರೂ ಮಾಡ್ಬೋದಲ್ಲ. ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ಅವ್ರಿಗೇನಿರೋ ಅಂಥವ್ರು ಇಲ್ದಿಂದ ಅಂತಾರೆ ಕೆಲಸ ಮಾಡಬೇಕು. ಬೇಜಾರಾದ್ರೂ ಪರವಾಗಿಲ್ಲ, ನಾವು ಮಾತ್ರ ಹಂಗೆ ಮಾಡೋದಕ್ಕೆ ಹೋಗೋದಿಲ್ಲ ಕಣಮ್ಮ. ನಾವೇನಾದ್ರಾಗ ಒಂದು 4 ಕಾಸು ದುಡ್ಕೊಂಡಿದ್ದೀವಿ, ನಮ್ಮ ಸಾಲ ಎಲ್ಲ ತೀರಿಸ್ಕೊಂಡಿದ್ದೀವಿ. ಅದರಿಂದ ನಮ್ಗೆ ಒಳ್ಳೇದಾಗೈತಿ. ಇವತ್ತು ರಾಜು ನಮಗೆ ಕೆಲಸ ಕೊಟ್ಟವನಿ ಅಂದಮೇಲೆ ನಾವು ಅದರಿಂದ ನಾವು 4 ಕಾಸು ದುಡ್ಕೊಂಡಿದ್ದೀವಿ ಕಣಮ್ಮ. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಒಂದು 4 ಕಾಸು ದುಡ್ಕೊಂಡಿದ್ದೀವಿ, ಚೆನ್ನಾಗಿದ್ದೀವಿ ನಾವು. ಇವತ್ತು ನಾವು
ಕೆಲಸ ನಾವು ಅವ್ರಿಗೂ ಅಲ್ಲ ನಮಗೂ ಅಲ್ಲ ಅನ್ನಂಗೆ ಮಾಡಬಾರ್ದು. ನಮ್ಮ ಕೈಲಂತೂ ಇದಂತೂ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲಿವರೆಗೂ ರಾಜು ಕೆಲಸ ಕೊಡ್ತಾನ ನಮ್ಮ ಗಂಡಗೆ, ಅಲ್ಲೇವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬೇಡ ಕಣಪ್ಪ ನನಗೆ ಕೆಲಸದಾರೆ ಇದ್ದಾರೆ ನೀನು ಬೇಡ ಅಂತ ಅವನಾಗಿ ಅವ್ನಿಗೆ ಹೇಳೋವರೆಗೂ ನಾವು ಮಾತ್ರ ಕೆಲಸ ಬಿಡೋದಕ್ಕಾಗೋದಿಲ್ಲ, ನಾವು ಅವನಿಗೆ ತೊಂದರೆ ಮಾಡೋದಕ್ಕಾಗಲ್ಲ. ನೀವು ನಿಮ್ಮ ಮಧ್ಯೆ ಜಗಳ ಐತೆ ಅಂತ ಹೇಳಿ ನಮ್ಮನ್ನು ನಿಷ್ಠುರ ಮಾಡೋದು ಸರಿ ಇಲ್ಲ ಇದು. ಅಲ್ಲ ನಾವೇನೇನು ನಿಮ್ಮನ್ನು ನಿಷ್ಠುರ ಮಾಡ್ತಿಲ್ಲಕ್ಕ, ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ನೀವು. ಇವಾಗ ನೀವೇ ಓನಾಗಿ ಮಾಡಿದ್ರೆ ಹೆಂಗೆ ಮಾಡ್ಬೋದಲ್ಲ, ಹೆಂಗೆ ದುಡಿಬೋದಲ್ಲ ನೀವು ದುಡ್ದು. ಅಲ್ಲ ನೋಡ್ರಿ ಅವ್ರು ಕೆಲಸ ಮಾಡಿಸೋರು ಹೆಂಗೆ ಇದ್ದಾರೆ, ನಾವಿನ್ನೂ ಅವ್ರಿಗೆ ಮಾಡಿಕೊಟ್ಟು ನಮ್ಮಿಂದಲೇ ಕೆಲಸ ಆಗ್ತಾ ಇರೋದು. ನೀನಿಲ್ಲಿ ಎಲ್ಲ ಕೆಲಸ ಮಾಡಿಸ್ತಾ ಇರೋದ್ರಿಂದನೇ ಆಗ್ತಿರೋದಣ್ಣ. ಅಯ್ಯೋ ನೀನು ನನ್ನಂತರು ಇನ್ನೂ ಅವ್ರಿಗೆ ಕೆಲಸದವರು ಸಿಗ್ತಾರೆ, ನಾನಾದಂದರೆ ಇನ್ನೊಬ್ಬ ಕೆಲಸದಾಳುಗಳು ಸಿಗ್ತಾರೆ. ಅದ್ಯಾರೋ ಒಬ್ಳು ಅಜ್ಜಿ ನನ್ನ ಕೋಳಿಗೆ ಹೋಗಿದ್ರೇ ಬೆಳ್ಕರಿಯುತ್ತೆ ಅಂತ ಅಂದ್ಕೊಂಡು ಕೋಳಿ ತಗೊಂಡು ಊರ್ಬಿಟ್ಟು ಹೋಗಿದ್ಲಂತೆ. ಹಂಗಾಯ್ತು. ಇವಾಗ ನನ್ನಿಂದಲೇ ನಾನಿದ್ರೆ ಕೆಲಸ ಆಗೋದು ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ಅವ್ರಿಗಿನ್ನೂ ಬೆಂಗಳೂರು ಕಡೆ ದೊಡ್ಡ ಆರ್ಡ್ರ್ಗಳು ಇರ್ತವೆ, ಅಲ್ಲಿಗೆ ಹೋಗ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ, ಟೌನ್ಗಳಿಗೆಲ್ಲ ಹೋಗ್ತಾರೆ. ನಾನು ಇಲ್ಲಿ ಬೇಡ ಅಂತಂದ್ರೂ ಅಲ್ಲಿಗೆ ದುಡ್ಕಂತ ಕಣಪ್ಪ, ಇಲ್ಲಿದ್ದು ಕಡಿಮೆ ಹಳ್ಳಿ ಕಡೆದು, ಆ ಕಡೆ ಟೌನ್ನಾಗಿರೋದೇ ಜಾಸ್ತಿ ಸಿಗೋದು. ನಮ್ಮಂಥ ಕೆಲಸದವ್ರು ಸಿಗ್ತಾರೆ ಕಣಪ್ಪ, ನಾವು ಬಿಟ್ಬಿಟ್ರೆ ನಾವು ತಿನ್ನ ಅಂದಕ್ಕೆ ನೀರು ಹಾಕೋಣಂಗೆ ಆಗುತ್ತೆ. ನಾವು ಕೆಲಸ ಬಿಡೋದಕ್ಕೂ ಆಗೋದಿಲ್ಲ, ನಾವು ಅವನಿಗೆ ತೊಂದರೆ ಮಾಡೋದಕ್ಕೂ ಆಗಲ್ಲ ಕಣಪ್ಪ. ನೀವು ಜಗಳ ಆಡ್ಕೊಂಡಿರೋದಕ್ಕೆ ನಮಗೆ ಇದು ಮಾಡಬೇಡ್ರಿ ನೀವು. ನಮ್ಮ ಕೈಲಂತೂ ಇದು ಸಾಧ್ಯ ಇಲ್ಲ. ನೀವು ಅವರು ಜಗಳ ಮಾಡ್ಕೊಂಡ್ರೆ ನೀವು ಅವ್ರ ಹತ್ರ ಹೋಗಿ ಕೇಳ್ಕೊಂಡು ನಮಗೂ ಕೆಲಸ ಕೊಡ್ರಿ ಅಂತ ಕೇಳ್ರಿ, ಕೊಟ್ಟರು ಕೊಡ್ಬೋದೇನು. ಅಯ್ಯೋ ಮನೆಯವ್ರ ಅಲೆ ಕೇಳಿ ಎಲ್ಲ ಅವರು ತಲೆ ಕೆಡಿಸ್ಕೊಂಡು ಎಲ್ಲನ ಅಯ್ಯೋ ಎಷ್ಟು ರಾಮಾಯಣ ಆಗೈತಿ, ಏನು ಮಾಡ್ತಿ. ಇನ್ನಾದ್ರೂ ಇಷ್ಟು ಕೇಳ್ಕೊಂಡ್ರೆ ಕೊಡಲಿಲ್ಲ. ನಾವು ನಿಮ್ಗಿನ್ನು ಮುಂಚೆಗೆ ಕೇಳಿದ್ರು ನಮ್ಮ ಮನೆಯವರು, ನಿಮ್ಗಿನ್ನೂ ಬಂದು ಕೆಲಸ ಕೊಡೋದಕ್ಕಿಂತ ಮುಂಚೆಗೆ ಕೇಳಿದ್ರು, ನಾನೇ ಮಾಡಿಸ್ತೀನಿ ಕೊಡು ನನಗೆ ಕೆಲಸ ಇಲ್ಲ ಅಂತ ಕೇಳಿದ್ರು ಕೊಟ್ಟಿಲ್ಲ, ನಿಮಗೆ ಕೊಟ್ಟವ್ರೆ. ಅರ್ಥ ಮಾಡ್ಕೊಳ್ರಿ, ನನಗೆಂಥ ಸ್ಥಾನ ಕೊಟ್ಟವ್ರೆ, ನಾನು ಹಿಂಗೆ ಮಾಡಿದ್ರೆ ಸರಿನಾ? ಅವರಾಗಿ ಅವ್ರು ಬಂದು ನಮಗೆ ಕೆಲಸ ಕೊಟ್ಟವ್ರೆ ಅಂದಮೇಲೆ ನಾವು ಅದನ್ನು ಹೆಂಗೆ ನಾವು ಸ್ವೀಕರಿಸ್ಬೇಕು ಅಂತಂದರೆ, ಇವಾಗ ನಾವು ಅನ್ನ ಊಟ ಮಾಡಬೇಕಾದ್ರೆ ಹೆಂಗೆ ಕಣ್ಣಿಗೆ ಹೊತ್ಕೊಂಡು ನಾವು ಊಟ ಮಾಡ್ತೀವೋ ಹಂಗೇನೆ ನಮ್ಮ ಕೆಲಸನೂ ನಮಗೆ ಇವಾಗ ದೇವ್ರಿದ್ದಂಗೆ. ಕೆಲಸ ಮಾಡಿದ್ರೆ ತಾನೇ ಎಲ್ಲರಿಗೂ ಒಂದು 4 ಕಾಸು ತಿನ್ನೋದಕ್ಕೆ ಅನ್ನ ಸಿಗೋದು, ದುಡ್ಡು ಸಿಗೋದು. ಏನೇ ಮಾಡಬೇಕಂದ್ರೂ ನಮಗೆ ದುಡ್ಡು ಬೇಕು, ಕೆಲಸ ಮಾಡಿದ್ರೆ ತಾನೇ ದುಡ್ಡು ಬರೋದು. ಅವ್ರು ನಮಗೆ ಕೆಲಸ ಕೊಟ್ಟವ್ರೆ ಅಂದಮೇಲೆ ನಾನು ಅದು ಆ ಕೆಲಸನ ನನಗೆ ಬೇಡ ಅಂತ ಅನ್ನೋಕ್ಕಾಗುತ್ತಾ? ಯಾರು ಇಂಥ ಕೆಲಸ ಮಾಡ್ಕೊಳ್ಳಲ್ಲ, ಯಾರು ತಿನ್ನ ಅಂದಕ್ಕೆ ನೀರು ಒಯ್ಯಲ್ಲಪ್ಪ. ನಮಗಂತೂ ಅಂಥ ಬುದ್ಧಿ ಇಲ್ವೇ ಇಲ್ಲ, ನಮ್ಮ ಕೈಲಿಂದ ಅಂತೂ ಇದು ಸಾಧ್ಯ ಇಲ್ಲಪ್ಪ, ನಾವಂತೂ ಹೇಳೋಕ್ಕಾಗಲ್ಲ. ಹೊಟ್ಟೆ ಉರ್ಕೊಂಡು ಹಿಂಗೆ ಹಾಳಾಗಿ ಹೋಗ್ತಾರೆ, ಅವ್ರು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ಉರ್ಕೊಂಬರಿ ಯಾವತ್ತೂ ಮುಂದುವರಿಯಲ್ಲ. ಮಾಡ್ತಾ ಇರೋರು ನೋಡಿ ಹೊಟ್ಟೆ ಉರ್ಕೊಂಡು ಬರೀ ಹಂಗೆ ಹೋಗೋದೇನೆ. ಮಾಡ್ತಾ ಇರೋರು ನೋಡಿ ಖುಷಿ ಪಡಬೇಕೇ ಹೊರತು ಹೊಟ್ಟೆ ಉರ್ಕೊಂಡ್ರೆ ಅವರು ಯಾವತ್ತು ಜೀವನದಾಗ ಮುಂದುವರಿಯೋದಕ್ಕಾಗೋದೇ ಇಲ್ಲ. ಕೈಲಿ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲಲ್ಲ. ಏನೂ ಕೆಲಸ ಮಾಡಿ ನಾವು ಮುಂದುವರಿತೀವಿ ಅನ್ನೋದಕ್ಕಾಗಲ್ಲ. ಕುಂತಿತ್ತಾಗೆ ಬರಬೇಕು ಲಕ್ಷಾನುಗಟ್ಲೆ ಕೋಟಿಗಟ್ಟಲೆ ಬಂದರೆ ಕೂತ್ಕೊಂಡು ಏನಾದ್ರೂ ತಿಂತೀವಿ ಅಂತಾರೆ. ಕೂತ್ಕೊಂಡು ತಿನ್ನೋರಿಗೆ ಏನು ಮಾಡಿದ್ರು ಸಾಲದು. ಈಗ ಹಿಂಗೇನು ಮಾಡೋಕ್ಕಾಗ್ಲಿಲ್ದವ್ರು ಬರೀ ಚಾಡಿ ತಂದಿಕ್ಕೋದು, ಜಗಳ ತಂದಿಕ್ಕೋದು, ಬರೀ ಕಿತಾಪತಿ ಮಾಡೋದು, ಇಂಥವು ಮಾಡೋಕ್ಕಷ್ಟೇ ಲಾಯಕು ನೀವು. ನಿಮ್ಮ ಕೈಲೇ ಏನೂ ಆಗೋದಿಲ್ಲ. ಇಷ್ಟು ದಿವಸ ಆದ್ರೂ ನಿಮ್ಮ ಕೈಲೇ ಏನು ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮುಂದೆ ಹೋಗಿದ್ದಕ್ಕೆ ನನ್ನ ವೈದ್ಯವನು ಮೈದೆಂಟಿಗೆ ಎಷ್ಟು ಹೊಟ್ಟೆ ಉರಿ ಬಂದೈತೆ. ನೋಡ್ರಿ ಅಲ್ಲೇ ಸುಗುಣಂಗು ಬಂದು ನೀವೇ ಮಾಡ್ಬೋದು ಈ ಕೆಲಸನ, ನಾವೇ ಬರ್ತೀವಿ ಕೆಲಸಕ್ಕೆ, ನೀವು ಯಾಕೆ ಹೋಗೋರಿಗೆ ಕೆಲಸ ಮಾಡಿಕೊಡ್ತೀರಾ, ನೀವು ಕೆಲಸ ಮಾಡೋದ್ರಿಂದ ಅವ್ರು ಸಾಹುಕಾರರಾಗ್ತಾರೆ, ಮಾಡಬೇಡಿ ಅಂತ ಹೇಳಿ ಇಂಥ ಕಿತಾಪತಿ ಮಾಡಿದವ್ರು ಎಲ್ಲಿರ್ತಾರೆ ಹೇಳಿ? ಕಾಲಳಿಯರು ಯಾವಾಗಲೂ ಕಾಲು ಕೆಳಗಿರ್ತಾರೆ. ಅಷ್ಟೇ, ದೇವ್ರ ಮೇಲೆ ಭಾರ ಹಾಕಬೇಕು, ದೇವ್ರೊಬ್ರು ಇದ್ದಾನೆ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ನಮ್ಮದು ಕೆಲಸ ನಾವು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಬೇರೆಯವ್ರ ಬಗ್ಗೆ ಮೂರನೇವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.